ಪ್ರಿಯ ಶಿಕ್ಷಕ ಬಂಧುಗಳೇ, ಎಲ್ರಿಗೂ ನಮಸ್ಕಾರಗಳು. ಈಗಾಗಲೇ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡ್ತಾ ಇರಬೇಕಾದ್ರೆ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ. ಆ ಒಂದು ಸಮಸ್ಯೆಗಳಿಗೆ ಈಗಾಗಲೇ KTBS ಅವರು ಪರಿಹಾರಗಳನ್ನು ಕೊಟ್ಟಿದ್ದಾರೆ. ಸೊ ಯಾವೆಲ್ಲ ಪರಿಹಾರಗಳನ್ನು ನಾವು ಪಡೆದುಕೊಂಡಿದ್ದೇವೆ, ನಾವು ಎದುರಿಸ್ತಾ ಇರುವಂತಹ ಅನೇಕ ಸಮಸ್ಯೆಗಳಿಗೆ ಸಂಪೂರ್ಣವಾದ ಪರಿಹಾರವನ್ನು ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಸೊ ಆ ಪರಿಹಾರಗಳು ಏನು ಎನ್ನುವುದನ್ನು ಇಲ್ಲಿ ನಾವು ಗಮನಿಸೋಣ. ಸೊ ಫಸ್ಟಿಗೆ ನೋಡಿ, 2019 ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ, 2019ರಿಂದ 2025 ನಡುವೆ ತೆರೆದಿರುವ ದ್ವಿಭಾಷಾ ಶಾಲೆಗಳಲ್ಲಿನ 6 ಮತ್ತು 7ನೇ ತರಗತಿಗೆ ಯಾವ ಭಾಷಾ ಮಾಧ್ಯಮದಲ್ಲಿ ಪಠ್ಯಪುಸ್ತಕಕ್ಕೆ ಬೇಡಿಕೆ ಸಲ್ಲಿಸಬೇಕು ಎನ್ನುವಂಥ ಪ್ರಶ್ನೆ. ಸೊ 2019ರಿಂದ 2025 ದ್ವಿಭಾಷಾ ಶಾಲೆಗಳು ಓಪನ್ ಆಗಿವೆ. ಆ ಶಾಲೆಗಳಲ್ಲಿ 6 ಮತ್ತು 7ನೇ ತರಗತಿಯ ಮಕ್ಕಳಿಗೆ ಯಾವ ಭಾಷಾ ಮಾಧ್ಯಮದಲ್ಲಿ ಒಂದು ಪಠ್ಯಪುಸ್ತಕಗಳ ಇಂಡೆಂಟ್ ಎಂಟ್ರಿ ಮಾಡಬೇಕು ಎನ್ನುವಂಥದ್ದು ಪ್ರಶ್ನೆ. ಇದು ನಮಗೆ ಹೊಂದಿರುವಂಥ ಸಮಸ್ಯೆ. ಸೊ ಉತ್ತರ ಏನು ಸಿಕ್ಕಿದೆ ಅಂತಂದರೆ, ಮಾನ್ಯ ಅಪರ ಮುಖ್ಯ ಪ್ರಧಾನ ಕಾರ್ಯದರ್ಶಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇವರ ನಿರ್ದೇಶನದಂತೆ ದ್ವಿಭಾಷಾ ಮಾಧ್ಯಮದ ನಂತರ, ಅಂದರೆ 1ರಿಂದ 5 ದ್ವಿಭಾಷಾ ಮಾಧ್ಯಮ ಇರುತ್ತೆ. ನಂತರ 6ನೇ ತರಗತಿಗೆ ಬಡ್ತಿ ಪಡೆಯುವ ವಿದ್ಯಾರ್ಥಿಗಳಿಗೆ ನಾವು ಏನು ಮಾಡಬೇಕಂದ್ರೆ, ಆಂಗ್ಲ ಮಾಧ್ಯಮದ ಪಠ್ಯಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಸಬೇಕು. ಇದು ತುಂಬ ಕೇರ್ಫುಲ್ಲಾಗಿ ನಾವು ಕೇಳಬೇಕು ಈ ಪಾಯಿಂಟನ್ನು. ಸೊ ಆಂಗ್ಲ ಮಾಧ್ಯಮದ ಒಂದು ಪಠ್ಯಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಸಬೇಕು ಎನ್ನುವಂಥದ್ದು ಇಲ್ಲಿ ನಾವು ಗಮನಿಸುವಂಥದ್ದು. ನೋಡಿ, ರಾಜ್ಯದಲ್ಲಿ ಇಂತಹ 4134 ಶಾಲೆಗಳಲ್ಲಿನ ದ್ವಿಭಾಷಾ ಮಾಧ್ಯಮದ ತರಗತಿಗಳು ನಡೆಯುತ್ತಿವೆ. ಸೊ ಈ ಪ್ರಶ್ನೆಗೆ ನಮಗೆ ಈಗಾಗಲೇ ಪರಿಹಾರ ಸಿಕ್ಕಿದೆ ಅಂದ್ಕೋತೀನಿ. ಸೊ 1, 6, 8 ಮತ್ತು 9ನೇ ತರಗತಿಗೆ ಬೇಡಿಕೆ ಸಲ್ಲಿಸುವಾಗ ವಾಸ್ತವ ದಾಖಲಾತಿಗಿಂತ ಹೆಚ್ಚುವರಿ ಬೇಡಿಕೆ ಸಲ್ಲಿಸುವ ಸಂಬಂಧ, ಅಂದರೆ ಈಗ ಮಕ್ಕಳು ದಾಖಲು ಎಷ್ಟಾಗಿದ್ದಾರೆ ಅದಕ್ಕಿಂತ ಹೆಚ್ಚು ನಾವು ಬೇಡಿಕೆ ಮಾಡಬಹುದಾ ಎನ್ನುವಂಥ ಸಮಸ್ಯೆ ನಮಗೆ ಕಾಡ್ತಾ ಇರ್ತದೆ. ಸೊ ಇದಕ್ಕೆ ಏನು ಪರಿಹಾರ ಕೊಟ್ಟಿದ್ದಾರೆ ಅಂತಂದರೆ, 2026-27ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ವಾಸ್ತವ ಸಂಖ್ಯೆಗೆ ಮಾತ್ರ ಬೇಡಿಕೆ ಸಲ್ಲಿಸಲು ಮಿತಿಗೊಳಪಡಿಸಲಾಗಿದೆ. ಆದರೂ ನೆರೆಹೊರೆ ಶಾಲೆಗಳಿಂದ ದಾಖಲಾಗುವ ತರಗತಿಗಳಲ್ಲಿ ಹೆಚ್ಚುವರಿಯಾಗಿ ವಿದ್ಯಾರ್ಥಿಗಳು ದಾಖಲಾಗುವ ಸಂಭವವಿರುವುದರಿಂದ 1, 6, 8 ಮತ್ತು 9ನೇ ತರಗತಿಗಳಿಗೆ ಬೇಡಿಕೆ ಮಿತಿಯನ್ನು STSನಲ್ಲಿ ತೆಗೆಯಲು ರಿಕ್ವೆಸ್ಟ್ ಮಾಡಲಾಗಿದೆ. ಆದರೆ ದಾಖಲಾತಿಯಲ್ಲಿ ಹೆಚ್ಚಳ ಕಂಡು ಬಂದಲ್ಲಿ ಹೆಚ್ಚುವರಿ ಬೇಡಿಕೆ ಸಲ್ಲಿಸುವ ಪ್ರಕ್ರಿಯೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಡಲಾಗುವುದು. ಅಂತಂದರೆ ಈಗ ಸದ್ಯಕ್ಕೆ ಎಷ್ಟು ಮಕ್ಕಳಿದ್ದಾರೆ ಅಷ್ಟೇ ನಾವು ಬೇಡಿಕೆ ಸಲ್ಲಿಸಬಹುದು. ಮತ್ತೆ ಹೆಚ್ಚು ಅಡ್ಮಿಷನ್ ಆಗಿದ್ದರೆ ಆಮೇಲೆ ಬೇಡಿಕೆ ಸಲ್ಲಿಸಬೇಕು ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸಿಕ್ಕಿರುವಂತಹ ಉತ್ತರ. ನೋಡಿ, ಇನ್ನೊಂದು ಪ್ರಶ್ನೆ ಏನು ಕಾಮನ್ ಆಗಿ ಟೀಚರ್ಸ್ ಮಾಡ್ತಾಯಿದ್ರು ಅಂತಂದರೆ, CBSE ಹಾಗೂ ICSE ಶಾಲೆಗಳು ಕನ್ನಡ ಪಠ್ಯಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಸಬೇಕೇ ಎನ್ನುವಂಥದ್ದು ಒಂದು ಗೊಂದಲವಿರುವಂಥದ್ದು. ಸೊ ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ KTBSನವರು ಅಂತಂದರೆ, ಸರ್ಕಾರದ ಆದೇಶದಂತೆ ಕಡ್ಡಾಯವಾಗಿ ಎಲ್ಲ ಖಾಸಗಿ ಶಾಲೆಗಳು KTBS ಮೂಲಕ ಪಠ್ಯಪುಸ್ತಕಗಳನ್ನು ಮಾರಾಟ ವಿಭಾಗದಿಂದ ಸಂಬಂಧಿಸಿದ ಶೀರ್ಷಿಕೆಗಳಿಗೆ ಬೇಡಿಕೆ ಸಲ್ಲಿಸಬೇಕು. CBSE ಹಾಗೂ ICSE ಶಾಲೆಗಳು ಪ್ರಥಮ ಅಥವಾ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಬೇಕಾಗಿರುವುದರಿಂದ ಸದರಿ ಪಠ್ಯಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಸಬೇಕು ಎನ್ನುವುದು ಉತ್ತರ. ಸಲ್ಲಿಸಬೇಕೇ ಅನ್ನೋದು ಪ್ರಶ್ನೆ ಇತ್ತು, ಸಲ್ಲಿಸಬೇಕು ಎನ್ನುವುದು ಉತ್ತರವಾಗಿದೆ. ದ್ವಿಭಾಷಾ ಶಾಲೆಗಳಲ್ಲಿ, ಅಂದರೆ ಬೈಲಿಂಗ್ವಲ್ ಶಾಲೆಗಳಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡೂ ಪ್ರಥಮ ಭಾಷೆಯಾಗಿರುವ ಬಗ್ಗೆ, ಅಂದರೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳು ಎರಡೂ ಫಸ್ಟ್ ಲ್ಯಾಂಗ್ವೇಜ್ ಆಗಿದೆಯಾ ಎನ್ನುವಂಥದ್ದು ಇಲ್ಲಿ ಪ್ರಶ್ನೆ ಒಂದು ಬೈಲಿಂಗ್ವಲ್ ಶಾಲೆಗಳಲ್ಲಿ. ಅದಕ್ಕೆ ಉತ್ತರ ನೋಡಿ ಏನಿದೆ, ದ್ವಿಭಾಷಾ ತರಗತಿಗಳಿಗೆ ಪ್ರಥಮ ಭಾಷೆ ಕನ್ನಡ ಮತ್ತು NCERTಯ ಮೃದಂಗ ಎನ್ನುವಂಥ ಇಂಗ್ಲೀಷ್ ಪುಸ್ತಕ, ಅಂದರೆ ಅದು 1 ಮತ್ತು 2ನೇ ತರಗತಿಗೆ ಮೃದಂಗ ಎನ್ನುವಂಥ ಹೆಸರಿನಲ್ಲಿ ಒಂದು ಇಂಗ್ಲೀಷ್ ಪುಸ್ತಕ ಇದೆ. ಹಾಗೂ ಸಂತೂರ್ ಎನ್ನುವಂಥ ಪುಸ್ತಕ 3ರಿಂದ 5ನೇ ತರಗತಿವರೆಗೆ ಇದೆ. ಈ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಂದರೆ ದ್ವಿಭಾಷಾ ತರಗತಿಗಳಾಗಿದ್ದರೆ, ಬೈಲಿಂಗ್ವಲ್ ಶಾಲೆಗಳಾಗಿದ್ದರೆ ಪ್ರಥಮ ಭಾಷೆಯಾಗಿ ಕನ್ನಡ ಮತ್ತು NCERTಯಿಂದ ಕೊಡುವಂತಹ ಮೃದಂಗ ಇಂಗ್ಲೀಷ್ ಪುಸ್ತಕ 1ನೇ 2ನೇ ತರಗತಿಗಳಿಗೆ, ಸಂತೂರ್ ಇಂಗ್ಲೀಷ್ ಪುಸ್ತಕ 3ರಿಂದ 5ನೇ ತರಗತಿಯವರೆಗೆ ಪುಸ್ತಕಗಳನ್ನು ನಾವು ಏನು ಮಾಡಬೇಕು, ಇಂಡೆಂಟ್ ಎಂಟ್ರಿ ಮಾಡಬೇಕು. ಇದು ತುಂಬ ಕೇರ್ಫುಲ್ಲಾಗಿ ನಾವು ಗಮನಿಸಬೇಕು. ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳ ಬಗ್ಗೆ ಅನೇಕ ಪ್ರಶ್ನೆ ಕೇಳ್ತಾ ಇದ್ದಾರೆ ಶಿಕ್ಷಕರು. ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ನಮ್ಮ KTBSನವರು ಕೊಟ್ಟಿದ್ದಾರೆ. 2026-27ನೇ ಶೈಕ್ಷಣಿಕ ಸಾಲಿಗೆ ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ
ಪಠ್ಯಪುಸ್ತಕಗಳು ಇರುವುದಿಲ್ಲ ಎನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಇನ್ನು ಮುಂದೆ ಯಾವುದೇ ವರಿ ಮಾಡ್ಕೊಳ್ಳೋಂಗಿಲ್ಲ. ದೈಹಿಕ ಒಂದು ಶಿಕ್ಷಣ ಪಠ್ಯಪುಸ್ತಕಗಳು ಇರುವುದಿಲ್ಲ ಎನ್ನುವಂಥದ್ದು ಅವರು ನಮಗೆ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನು ನಾವು ಕೇಳ್ತಾ ಇದ್ದೀವಿ ಕಾಮನ್ ಆಗಿ ಅಂತಂದರೆ 2026-27ನೇ ಶೈಕ್ಷಣಿಕ ಸಾಲಿನಲ್ಲಿ ಸೇರ್ಪಡೆ ಮಾಡಿರೋ ಹೊಸ ಪಠ್ಯಪುಸ್ತಕಗಳು ಯಾವುವು ಎನ್ನುವಂಥದ್ದು ಅನೇಕ ಶಿಕ್ಷಕರಿಗೆ ಗೊಂದಲ ಇತ್ತು. ಈಗಾಗಲೇ ನಮ್ಮ KTBSನವರು ಉತ್ತರವನ್ನು ಕೊಟ್ಟಿದ್ದಾರೆ. ಯಾವೆಲ್ಲ ಹೊಸ ಒಂದು ಪಠ್ಯಪುಸ್ತಕಗಳು ಆ್ಯಡ್ ಆಗಿದೆ ಅಂತ ನೋಡೋಣ. ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ದೈಹಿಕ ಶಿಕ್ಷಣ ಪಠ್ಯವಸ್ತುವನ್ನು ಒಳಗೊಂಡ ಮೌಲ್ಯ ಶಿಕ್ಷಣ ದ್ವಿಭಾಷೆಯ ಪಠ್ಯಪುಸ್ತಕ ಜಾರಿಗೆ ಬರಲಿದೆ ಅಂತ. ಅಂದರೆ ಮೌಲ್ಯ ಶಿಕ್ಷಣ ಎನ್ನುವಂಥ ಹೊಸ ಪುಸ್ತಕ ಜಾರಿಗೆ ಬಂದಿದೆ. ಅದರಲ್ಲಿ ದೈಹಿಕ ಶಿಕ್ಷಣ ಪಠ್ಯವಸ್ತು ಕೂಡ ಇದೆ ಎನ್ನುವಂಥದ್ದು. ಸರ್ಕಾರಿ ಶಾಲೆಗಳಲ್ಲಿ ಪ್ರಾರಂಭವಾಗಿರುವ ಪೂರ್ವ ಪ್ರಾಥಮಿಕ ತರಗತಿಗಳಿಗೆ ಅಂದರೆ LKG ಹಾಗೂ UKG ಓಪನ್ ಆಗಿದೆಯಲ್ಲ ಈಗಾಗಲೇ, ಅಲ್ಲಿ ಬಾಲಚೇತನ ಚಟುವಟಿಕೆ ಪುಸ್ತಕಗಳನ್ನು ಪರಿಚಯಿಸಲಾಗುತ್ತದೆ. ಅಲ್ಲಿ ಯಾವ ಪುಸ್ತಕಗಳನ್ನು ಪರಿಚಯಿಸಲಾಗುತ್ತದೆ? ಬಾಲಚೇತನ ಅಂದರೆ ಅಲ್ಲಿ ಬಾಲಚೇತನ ಎನ್ನುವಂಥ ಒಂದು ಪುಸ್ತಕವನ್ನು ಅಲ್ಲಿ ಪರಿಚಯ ಮಾಡಲಾಗ್ತಾ ಇದೆ ಎನ್ನುವಂಥದ್ದು. ಇನ್ನೊಂದು ವಿಶೇಷ ಪ್ರಶ್ನೆ ಅನೇಕ ಶಿಕ್ಷಕರು ನನಗೂ ಕೂಡ ಕೇಳಿದ್ದರು, ಆದರೆ ನನ್ನ ಹತ್ರ ಒಂದು ಸೂಕ್ತವಾದ ಆನ್ಸರ್ ಇರಲಿಲ್ಲ. ಬಟ್ ಈಗ ಆನ್ಸರ್ ಸಿಕ್ಕಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ ಅಂದರೆ KPS ಶಾಲೆಗಳಲ್ಲಿ 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವ ಶೀರ್ಷಿಕೆಗಳು ಯಾವುವು, ಯಾವ ಪುಸ್ತಕಗಳು ಅವರು ಆಯ್ಕೆ ಮಾಡಬೇಕು ಎನ್ನುವಂಥದ್ದು. 5ನೇ ತರಗತಿಯವರೆಗೆ ದ್ವಿಭಾಷೆ ತರಗತಿಗಳಲ್ಲಿ ಕಲಿತು ಅಂದರೆ 1 to 5 ಬೈಲಿಂಗ್ವಲ್ ಕ್ಲಾಸ್ಗಳೇ ಇರುತ್ತೆ. ನಂತರ ಏನಾಗುತ್ತೆ, 6ನೇ ತರಗತಿಗೆ ದಾಖಲಾಗುವ ಒಂದು KPS ಶಾಲಾ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದ ಪಠ್ಯಪುಸ್ತಕಗಳನ್ನು ಕಲಿಯಬೇಕಾಗ್ತದೆ. ಇಂಗ್ಲೀಷ್ ಮೀಡಿಯಂ ಅಂದರೆ ಪ್ರಥಮ ಭಾಷೆ ಏನಾಗಿರ್ತದೆ, ಕನ್ನಡ, ಆಂಗ್ಲ ಭಾಷೆ ಆಗಿರ್ತದೆ. ಆಂಗ್ಲ ಭಾಷೆ NCERT ಅವರು ಕೊಡುವಂಥದ್ದು ಪೂರ್ವಿ ಎನ್ನುವಂಥದ್ದು, ಮತ್ತು ಹಿಂದಿನಲ್ಲಿ ಒಲ್ಲರಿ ಎನ್ನುವಂಥದ್ದು. ಗಣಿತ ಆಂಗ್ಲ ಮಾಧ್ಯಮದಲ್ಲಾಗಿರುತ್ತೆ, ವಿಜ್ಞಾನ ಆಂಗ್ಲ ಮಾಧ್ಯಮ, ಸಮಾಜ ಕೂಡ ಆಂಗ್ಲ ಮಾಧ್ಯಮದಲ್ಲಾಗಿರುತ್ತೆ. ಇದನ್ನು ಗಮನಿಸಿಕೊಂಡು ನಾವು ಟೆಕ್ಸ್ಟ್ ಬುಕ್ಕನ್ನು ಇಂಡೆಂಟ್ ಎಂಟ್ರಿ ಮಾಡಬೇಕಾಗುತ್ತೆ. KPS ಶಾಲೆಗಳಿಗೆ ಇದು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ನೋಡಿ, SATSನಲ್ಲಿ ತಮ್ಮ ಶಾಲೆಗೆ ಸಂಬಂಧಿಸಿದ ಶೀರ್ಷಿಕೆಗಳು ಪ್ರದರ್ಶನಗೊಳ್ಳದಿದ್ದರೆ ಕೆಲವೊಂದು ಸಲ ಏನಾಗುತ್ತೆ, ನಾವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಬೇಕಾದ್ರೆ ಕೆಲವೊಂದು ಹೆಡ್ಲೈನ್ ಬುಕ್ಸ್ ಹೆಡ್ಡಿಂಗ್ಗಳು ಓಪನ್ ಆಗೋದಿಲ್ಲ, ಶೋ ಆಗೋದಿಲ್ಲ. ಸೊ ಅದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ತಮ್ಮ ಶಾಲೆಗೆ ಅಗತ್ಯ ಇರುವ ಶೀರ್ಷಿಕೆಗಳು STSನಲ್ಲಿ ಪ್ರದರ್ಶನಗೊಳ್ಳದಿದ್ದರೆ ಏನು ಮಾಡಬೇಕು, ಸಂಬಂಧಿಸಿದ ತಾಲೂಕು ನೋಡಲ್ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಸ್ಕ್ರೀನ್ಶಾಟ್ ಮೂಲಕ ಜಿಲ್ಲಾ ನೋಡಲ್ ಅಧಿಕಾರಿಗಳ ಮೂಲಕ ರಾಜ್ಯ ಹಂತದ ಅಧಿಕಾರಿಗಳೊಂದಿಗೆ ಸಂವಹನ ಸಾಧಿಸಿ ಸರಿಪಡಿಸಿಕೊಳ್ಬೇಕು ಎನ್ನುವಂಥದ್ದು ಅವರು ಕೊಟ್ಟಿರುವಂಥ ಪರಿಹಾರ. ನೆಕ್ಸ್ಟ್ ಏನಿದೆ ಅಂದರೆ, STSನಲ್ಲಿ ತಮ್ಮ ಶಾಲೆ ಆರಂಭದ ತರಗತಿಗಳಿಗೆ ಬೇಡಿಕೆ ಸಲ್ಲಿಸುವಾಗ ಶೂನ್ಯ ಎಂದು ಪ್ರದರ್ಶನ ಮಾಡುತ್ತಿದ್ದಾರೆ. ಅಂದರೆ ಈಗ ಪ್ರಥಮ ತರಗತಿಗೆ ನಾವು ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಮಾಡಬೇಕಾದ್ರೆ ಆರಂಭದ ತರಗತಿಗಳಿಗೆ ಅಲ್ಲಿ ಶೂನ್ಯ ಅಂತ ತೋರಿಸಿದರೆ ಏನು ಮಾಡಬೇಕು ಅಂತ, 0 ಅಂತ ತೋರಿಸಿದರೆ ಏನು ಮಾಡಬೇಕು. ಸಂಬಂಧಿಸಿದ ತಾಲೂಕು ನೋಡಲ್ ಅಧಿಕಾರಿಗಳು ಸಂಪೂರ್ಣ ಮಾಹಿತಿಯೊಂದಿಗೆ ಹಾಗೂ ಸ್ಕ್ರೀನ್ಶಾಟ್ ಮೂಲಕ ಜಿಲ್ಲಾ ನೋಡಲ್ ಅಧಿಕಾರಿಗಳ ಮೂಲಕ ರಾಜ್ಯ ಹಂತದ ಅಧಿಕಾರಿಗಳೊಂದಿಗೆ ಸಂವಹನ ಸಾಧಿಸಬೇಕು ಮತ್ತು ಪರಿಹಾರ ಕಂಡುಕೊಳ್ಬೇಕು ಎನ್ನುವಂಥದ್ದು ನಮ್ಮ KTBSನವರು ಕೊಟ್ಟಿರುವಂಥ ಉತ್ತರ. ತಾಲೂಕು ಹಂತದ STS ಲಾಗಿನ್ ಸಮಯದಲ್ಲಿ ಕ್ಷೇತ್ರ ಸಮನ್ವಯಾಧಿಕಾರಿ ಅವರ ಮೊಬೈಲ್ ಸಂಖ್ಯೆಗೆ OTP ಹೋಗುವ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ, ಪಠ್ಯಪುಸ್ತಕ ಬೇಡಿಕೆ ಪೂರೈಕೆ ಸಂಬಂಧ ಆನ್ಲೈನ್ ಕಾರ್ಯಗಳು ನಿರಂತರವಾಗಿ ನಡೆಯುವುದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ನಿರ್ದೇಶನದಂತೆ ಈ ಕಾರ್ಯವನ್ನು ಯೋಜಿಸಿಕೊಳ್ಳುವುದು ಅಂತ. ಇದು CRP BRC ಅವರಿಗೆ ಸಂಬಂಧಿಸಿರುವಂಥದ್ದು. ಇಲ್ಲಿ ನಮ್ಮ ಶಾಲೆಗೆ ಅಷ್ಟು ಇದು ಸೂಟಬಲ್ ಆಗಿರುವಂಥ ಪಾಯಿಂಟ್ ಅಲ್ಲ. ಸೊ ಇದು ನಾವು ವರಿ ಮಾಡ್ಕೊಳ್ಳೋಂಗಿಲ್ಲ ವಿಷಯ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂತಂದರೆ, 2025-26ನೇ ಸಾಲಿನಲ್ಲಿ ಯಾವುದಾದರೂ ತರಗತಿಗಳಲ್ಲಿ ಶೂನ್ಯ ದಾಖಲಾತಿ ಆಗಿದ್ದರೆ, 0 ಅಡ್ಮಿಷನ್ ಆಗಿದ್ದರೆ ಪಠ್ಯಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಸಲು ಸಾಧ್ಯವಾಗದ ಬಗ್ಗೆ ಅಂಥ ಟೈಮಲ್ಲಿ ಏನು ಮಾಡಬೇಕು? ಶೂನ್ಯ ದಾಖಲಾತಿಯ ತರಗತಿಗಳಿಗೆ 2026-27ನೇ ಸಾಲಿಗೆ ಬೇಡಿಕೆ ಸಲ್ಲಿಸಲು ಅವಕಾಶ ಇಲ್ಲ. ಶೂನ್ಯ ದಾಖಲಾತಿಯ ತರಗತಿಗಳಿಗೆ ದಾಖಲಾತಿ ಆದಲ್ಲಿ ಅಂತಹ ತರಗತಿಗಳಿಗೆ ಮುಂದಿನ ದಿನಗಳಲ್ಲಿ ಬೇಡಿಕೆ ಪಡೆದು ಪಠ್ಯಪುಸ್ತಕ ವಿತರಿಸಲಾಗುವುದು. ಈಗಂತೂ ಏನೂ ಇಂಡೆಂಟ್ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ, ಬೇಡಿಕೆ ಸಲ್ಲಿಸಲು ಬರೋದಿಲ್ಲ. ಮುಂದಿನ ದಿನಗಳಲ್ಲಿ ಏನಾದರೂ ಮತ್ತೆ ಅಡ್ಮಿಷನ್ ಮಾಡಿದ್ರೆ ನಾವು ಇಂಡೆಂಟ್ ಎಂಟ್ರಿ ಮುಂದಿನ ದಿನಗಳಲ್ಲಿ ಮಾಡ್ಬೋದು ಎನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡಿ, 1ರಿಂದ 7ನೇ ತರಗತಿಯವರೆಗೂ KPS ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಓದಿರುವಂತಹ ವಿದ್ಯಾರ್ಥಿಗಳು 8ನೇ ತರಗತಿಯ ಆಂಗ್ಲ ಮಾಧ್ಯಮಕ್ಕೆ ಬೇಡಿಕೆಯನ್ನು ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲ ಅಂತ. 1ರಿಂದ 7ನೇ ತರಗತಿಯವರೆಗೆ KPS ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಓದಿದ್ದಾರೆ. 8ನೇ ತರಗತಿಗೆ ಇಂಗ್ಲೀಷ್ ಮೀಡಿಯಂನಲ್ಲಿ ಪುಸ್ತಕ ಬೇಡಿಕೆ ಹಾಕಬೇಕಾದ್ರೆ ಅದು ಆಗ್ತಾಯಿಲ್ಲ ಅಂತ. ಏನು ಮಾಡಬೇಕು? ಉತ್ತರ ಕೊಟ್ಟಿದ್ದಾರೆ. ಅಂತಹ ಶಾಲೆಯ ಮಾಹಿತಿಯನ್ನು ಜಿಲ್ಲಾ ಉಪನಿರ್ದೇಶಕರು ಕೂಡಲೇ
ಆಯುಕ್ತರ ಪ್ರೌಢ ಶಿಕ್ಷಣ ನಿರ್ದೇಶಕರಿಗೆ ಮಾಹಿತಿಯನ್ನು ಸಲ್ಲಿಸಿ ಅನುಮೋದನೆ ಪಡೆಯಬೇಕು ಎನ್ನುವಂಥದ್ದು ಅವರು ಹೇಳಿರುವಂಥದ್ದು. ದ್ವಿಭಾಷಾ ಮಾಧ್ಯಮದಲ್ಲಿ ಅಂದರೆ ಬೈಲಿಂಗ್ವಲ್ ಸ್ಕೂಲ್ಗಳಲ್ಲಿ ಕಲಿತು 6 ಮತ್ತು 7ನೇ ತರಗತಿಗೆ ಆಂಗ್ಲ ಮಾಧ್ಯಮದ ನಂತರ 8ನೇ ತರಗತಿಗೆ ಪ್ರವೇಶವಾಗುವ ವಿದ್ಯಾರ್ಥಿಗಳಿಗೆ ಯಾವ ಶೀರ್ಷಿಕೆಗಳನ್ನು ನಮೂದಿಸಬೇಕು ಅಂತ. ಅಂದರೆ 1 to 5 ಬೈಲಿಂಗ್ವಲಲ್ಲಿ ಮಗು ಕಲ್ತಿದೆ, 6, 7 ಏನಪ್ಪ ಅಂದ್ರೆ ಆಂಗ್ಲ ಮಾಧ್ಯಮದಲ್ಲಿ ಕಲ್ತಿದೆ, 8ನೇ ತರಗತಿಗೆ ಅವನು ಅಡ್ಮಿಷನ್ ಆಗ್ತಾ ಇದ್ದಾನೆ. ಅಂಥ ಟೈಮಿನಲ್ಲಿ ಯಾವ ಹೆಡ್ಡಿಂಗ್ನಲ್ಲಿ ಪುಸ್ತಕಗಳನ್ನು ನಾವು ಡಿಮಾಂಡ್ ಮಾಡಬೇಕು ಅಂತ. 5ನೇ ತರಗತಿಯವರೆಗೆ ದ್ವಿಭಾಷಾ ತರಗತಿಗಳಲ್ಲಿ ಕಲಿತು 6ನೇ ತರಗತಿಗೆ ದಾಖಲಾಗುವ ದ್ವಿಭಾಷಾ ಮಾಧ್ಯಮದ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದ ಪಠ್ಯಪುಸ್ತಕಗಳನ್ನೇ ಕಲಿಯಬೇಕು, ಇಂಗ್ಲೀಷ್ ಮೀಡಿಯಮನ್ನೇ ಕಲಿಯಬೇಕು. ಅಂದರೆ ಪ್ರಥಮ ಭಾಷೆ ಕನ್ನಡ, ಆಂಗ್ಲ ಭಾಷೆ NCERT ಪೂರ್ವಿ ಆಗಿರ್ತದೆ. ಮತ್ತು ನೆಕ್ಸ್ಟು ಹಿಂದಿಯಲ್ಲಿ ಒಲ್ಲರಿ ಎನ್ನುವಂಥ ಪುಸ್ತಕ, ಗಣಿತ, ವಿಜ್ಞಾನ ಮತ್ತು ಸಮಾಜಗಳು ಆಂಗ್ಲ ಮಾಧ್ಯಮದಲ್ಲಿ ಇರ್ತವೆ 8ನೇ ತರಗತಿಗೆ ಅಡ್ಮಿಷನ್ ಆಗುವಂಥ ಮಗು. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಹೊಸದಾಗಿ 2026-27ನೇ ಸಾಲಿಗೆ ಪ್ರಾರಂಭಿಸುವ ಉನ್ನತೀಕರಿಸಿದ ತರಗತಿಗಳಿಗೆ ಹಾಗೂ ಖಾಸಗಿ ಶಾಲೆಗಳಲ್ಲಿ ಹೊಸ ತರಗತಿಗಳಿಗೆ ಅನುಮತಿಗಾಗಿ ಅರ್ಜಿ ಸಲ್ಲಿಸುವ ಶಾಲೆಗಳು ಹೊಸ ತರಗತಿಗಳಿಗೆ ಹೇಗೆ ಪಠ್ಯಪುಸ್ತಕಗಳಿಗೆ ಬೇಡಿಕೆ ಸಲ್ಲಿಸಬೇಕು ಅಂತ. ಅಂದರೆ 2026-27ನೇ ಸಾಲಿಗೆ ಇನ್ನು ಉನ್ನತೀಕರಿಸಿದ ತರಗತಿಗಳಿಗೆ ಅವರಿಗೆ ಬೇಡಿಕೆಯನ್ನು ಹೇಗೆ ಸಲ್ಲಿಸಬೇಕು ಅಂತ. ಸೊ ಉತ್ತರ ಕೊಟ್ಟಿದ್ದಾರೆ ನೋಡಿ. 2026-27ನೇ ಶೈಕ್ಷಣಿಕ ಸಾಲಿಗೆ ಹೊಸದಾಗಿ ಪ್ರಾರಂಭವಾಗಲು ಅನುಮತಿ ಸಿಕ್ಕಿರುವ ತರಗತಿಗಳಿಗೆ ಬೇಡಿಕೆ ಸಲ್ಲಿಸಲು ಅಧಿಕೃತ ಅನುಮತಿ ಪತ್ರದೊಂದಿಗೆ, ಪರ್ಮಿಷನ್ ಲೆಟರ್ದೊಂದಿಗೆ, ಸಂಬಂಧಿಸಿದ ಉಪನಿರ್ದೇಶಕರ ಮನವಿ ಪತ್ರದೊಂದಿಗೆ KTBSಗೆ ಪತ್ರ ವ್ಯವಹಾರ ಮಾಡಿ ಅಂತಹ ತರಗತಿಗಳಿಗೆ ಬೇಡಿಕೆ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ ಎನ್ನುವಂಥದ್ದು. ನೆಕ್ಸ್ಟ್ ನೋಡಿ, ದ್ವಿಭಾಷಾ ಮಾಧ್ಯಮದ ತರಗತಿಗಳಿಗೆ ಅಂದರೆ ಬೈಲಿಂಗ್ವಲ್ ಸ್ಕೂಲ್ಗಳಿಗೆ ಅನುಮತಿ ಸಿಕ್ಕಿಯೂ STSನಲ್ಲಿ ಸಂಬಂಧಿಸಿದ ಶೀರ್ಷಿಕೆಗಳು ಪ್ರದರ್ಶಿತಗೊಳ್ಳದಿದ್ದರೆ, ಅಂದರೆ ಪರ್ಮಿಷನ್ ಸಿಕ್ಕಿದೆ ಬೈಲಿಂಗ್ವಲ್ ಸ್ಕೂಲ್ಗಳಿಗೆ, ಆದರೂ ಒಂದು STSನಲ್ಲಿ ಅದು ಬುಕ್ಸ್ ಹೆಡ್ಡಿಂಗ್ ಓಪನ್ ಆಗ್ತಾ ಇಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು? ಸಂಬಂಧಿಸಿದ ದಾಖಲೆಗಳೊಂದಿಗೆ KTBS ನೋಡಲ್ ಅಧಿಕಾರಿಗಳನ್ನು ಸಂಪರ್ಕ ಮಾಡಬೇಕು ಎನ್ನುವಂಥದ್ದು. ಸೊ ಈ ರೀತಿ ಅನೇಕ ಪ್ರಶ್ನೆಗಳು ಒಂದು ನಾವು STSನಲ್ಲಿ ಟೆಕ್ಸ್ಟ್ ಬುಕ್ ಎಂಟ್ರಿ ಮಾಡಬೇಕಾದ್ರೆ ನಾವು ಅನೇಕ ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ದೆವು. ಆ ಎಲ್ಲ ಸಮಸ್ಯೆಗಳಿಗೆ ಸೂಟೇಬಲ್ ಆಗಿ ಅತ್ಯಂತ ಸೂಕ್ತವಾಗಿ ಉತ್ತರವನ್ನು ನಮ್ಮ KTBSನವರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಆಲ್ ಮೈ ಡಿಯರ್ ಟೀಚರ್ಸ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ದ KTBS they have tried to give the answers. I think every teachers have got the solutions from this particular answers given by KTBS. I hope you have understand my explanation. So thank you everyone, and I request everyone, please subscribe to my YouTube channel and hit on the bell icon so that you never miss an update. Please subscribe to my YouTube channel. Thank you.